ಮುಂದಿನ 24 ಗಂಟೆಯಲ್ಲಿ ಭಾರತದ ಮೇಲೆ ಪ್ರತಿದಾಳಿಯನ್ನು ಮಾಡ್ತೀವಿ. ಸಂಸತ್ನಲ್ಲಿ ಶಹಬಾಜ್ ಶರೀಫ್ ಹೇಳಿರೋದು. ಭಾರತದ ಕ್ಷಿಪಣಿಯನ್ನು ಹೊಡೆದುರುಳಿಸಲು ಪಾಕ್ ಸಿದ್ಧವಿತ್ತು, ನಾವು ಭಾರತದ ದಾಳಿಯನ್ನು ವಿಫಲಗೊಳಿಸಿದ್ದೇವೆ ಅಂತ. ಎಲ್ಲ ದರ್ಪ ದೌಲತನ ಮಾತು. 6 ಜೆಟ್ಗಳು ರಫೇಲ್ ಯುದ್ಧಗಳನ್ನು ಹೊಡೆದುರುಳಿಸಿದ್ದೇವೆ. ರಫೇಲ್ ಯುದ್ಧ ವಿಮಾನವನ್ನು ನಮ್ಮ ಸೇನೆ ದಾಳಿಯನ್ನು ಯಶಸ್ವಿಯಾಗಿ ತಡೆದಿದೆ. ಯಾರಿಗೆ ಬಿಡ್ತಾರೆ ಇವರೆಲ್ಲ ಅಂತ ಪಾಕ್ ಸೇನೆಯನ್ನು ಕೊಂಡಾಡಿದರಂತೆ ಪಾಕ್ ಪ್ರಧಾನಿ. ಹಿಂಗೆ ಕೊಂಡಾಡ್ಕೋಬೇಕಷ್ಟೇ. ಏರ್ ಸ್ಟ್ರೈಕ್ಗೆ ಪ್ರತೀಕಾರವಾಗಿ ನಾವು ಪ್ರತಿದಾಳಿಯನ್ನು ಮಾಡ್ತೀವಿ ಅಂತ ಕೂಡ ಆತ ಅನೌನ್ಸ್ ಮಾಡಿದ್ದಾನೆ. ಭಾರತದ ಮೇಲೆ ನಾವು ಪ್ರತಿದಾಳಿಯನ್ನು ಮಾಡ್ತೀವಿ ಅಂತ ಮತ್ತೊಂದು ದರ್ಪ ದೌಲತ್ತಿನ ಮಾತು. ಅದು ಸಂಸತ್ನಲ್ಲಿ ಘೋಷಣೆ ಮಾಡಿರೋದಂತೆ. ಮುಖ ಉಳಿಸ್ಕೋಬೇಕಲ್ಲ ಜಾಗತಿಕ ಮಟ್ಟದಲ್ಲಿ, ನಾವೇನಾದ್ರು ಮಾಡ್ತೀವಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿನ ಸಂಸತ್ನಲ್ಲಿ ಆತ ಮಾತಾಡಿರ್ತಕ್ಕಂಥದ್ದು, ಅಯ್ಯೋ ನಾವು ಅಷ್ಟು ಹೊಡೆದುರುಳಿಸಿದ್ದೀವಿ, ಇಷ್ಟು ಹೊಡೆದುರುಳಿಸಿದ್ದೀವಿ, ಹಾಗೆ ಹೀಗೆ ರಫೇಲ್ ಹೊಡೆದಾಕ್ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ಕೊಂಡಿರೋದು.